90% ಆಫ್ ದ ಪೀಪಲ್ ಆರ್ ದ ಕೂಲೀಸ್. 90% ಜನ ಕುರಿಗಳಿದ್ದಾರೆ ನಮ್ಮಲ್ಲಿ. ಯಾವುದೋ ಜಾತಿ ಇರಲಿ, ಧರ್ಮ ಇರಲಿ, ಕುಲ ಇರಲಿ, ಎಲ್ಲರ ಹೆಚ್ಚುಗಳು ಇರ್ತಾರೆ ಅದರಲ್ಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ರೈತ ಸಮುದಾಯ ಅದ್ರ ಹೆಚ್ಚಿಗೆ ಬರ್ತದೆ. ಅದಕ್ಕೆ ನಮ್ಮ ಮೇಲೆ ಹೇಳೋದು, ರೈತರು, ಹಿಂದುಳಿದವರು, ಜೊತೆಗೆ ನಮ್ಮ ದಲಿತರು, ಜೊತೆಗೆ ನಮ್ಮ ಕಾಡು ವಾಸಿಗಳು ಅಂದರೆ ಆದಿವಾಸಿಗಳು, ಇವ್ರ ಜೊತೆಗೆ ಮೈನಾರಿಟೀಸ್, ಇವೆಲ್ಲ ಅಲ್ಪಸಂಖ್ಯಾತರು ಕೂಡಿದರೆ ನಿಶ್ಚಿತವಾಗಿಯೂ ಈ ದೇಶ ಬಲಿಷ್ಠ ಆಗೋದು. ಎರಡು ಮಾತಿಲ್ಲ. ಇವರೆಲ್ಲ ಫ್ರೀ ಶಿಕ್ಷಣ ಜೊತೆಗೆ ಫ್ರೀ ಮೆಡಿಸಿನ್, ಇವೆರಡು ಫ್ರೀ. ಉಳಿದ ಗ್ಯಾರಂಟಿ ಏನು ಅವಶ್ಯಕತೆ ಇಲ್ಲ. ಅದ್ರ ಜೊತೆ ಮಾರ್ಕೆಟ್ ಅವ್ರಿಗೆ ಹಾಕೊಡ್ರಿ. ಪ್ರತಿಯೊಂದು ರೈತ ಈಗ ನೋಡಿರಿ, ರೋಡ್ ಎಲ್ಲ ಕಡೆ ಆಗಿದಾವೆ. ಯಾಕೆ ಶಾಸಕರ ಮೊದಲು ನಮಗೆ ಇಂತರ್ತಿ, ಯಾಕಂದ್ರೆ ಅದ್ರ 40% ಸಿಗ್ತದೆ ರೋಡಿಗೆ, ಅದಕ್ಕೆ ಚರಂಡಿ ಗಿರಂಡಿ ಹಳ್ಳಿ ಉದ್ಧಾರಕ್ಕಾಗಿ. ಆ ದುಡ್ಡು ಬೇಕಾದ ಲಾಭ ಹೊಡಿ ಬಂದು 40%, 100 ರೂಪಾಯಿ 40% ಏನು ಕೆಟ್ಟೈತೆ ರೀ. ಆದರೆ 20 ಉಳಿಲ್ಲ ನಮಗೆ ಅಂಥೇಳಿ. ನಾಳೆ ಇಲೆಕ್ಷನ್ಗೆ ಒಂದು 20 ಇರ್ತಾರೆ, ಇನ್ನು 20 ನಾವು ಬೆಳೆಸ್ಕೊತಾರೆ. ನಾವು ಸೌಕಾರ ಆಗ್ತಾವೆ, ಸಾವಿರಾರು ಕೋಟಿಗಳು ಆಗ್ತಾವೆ. ಇಲ್ಲೇ ಸೀಕ್ರೆಟ್ ಆಫ್ ದ ರಿಚ್ನೆಸ್ ಆಫ್ ದಿಸ್ ಶಾಸಕಾಸ್. ಈ ಶಾಸಕರ ರಿಚ್ನೆಸ್ ಇಲ್ಲೇ ಅದು. ಅದಕ್ಕೆ ಅವರೆಲ್ಲ ರೋಡ್ ಮಾಡತ್ತಾರ ಅವರು. ಅದಕ್ಕೆ ನಾವೇ ಮಾಡ್ಬೇಕಾಗಿ ಸರ್ಕಾರ ಮೇಲೆ ಒತ್ತಡಕ್ಕೆ ಪ್ರತಿಯೊಂದು ಹಳ್ಳಿಗೆ ಸ್ಕೂಲ್ ಇರ್ತಾರ, ಜೊತೆಗೆ ನೀರು ಮತ್ತು ರೈತಗೆ ಮಾರ್ಕೆಟ್ ಅಂದರೆ ಗೋಡಾವನ ಇವು ಕಟ್ಟಿಸ್ಕೊಡೋದು ಕಡೆ ಎಚ್ಚರಿಕೆ ಕೊಡಬೇಕಾಗಿದೆ. ನಮ್ಮ ಮತದಾರನ ಎಚ್ಚರಿಸಬೇಕಾಗಿದೆ. ಮತದಾರ ಯಾರು ಈ ದೇಶದೊಳಗೆ ರೈತ ಮತದಾರ 70-80% ಅದಾರ. ಆ ಮತದಾರ ಹೆಚ್ಚರಾದಪ್ಪ ಅಂದರೆ 224ಕ್ಕೆ ನಮ್ಮಲ್ಲಿ ಏನು ಶಾಸಕರಿದ್ದಾರೆ ಎಲ್ಲರನ್ನೂ ರೈತರನ್ನ ಆಯ್ಕೆ ಮಾಡ್ಬೋದು ರೀ, ಪ್ರಾಮಾಣಿಕಿದ್ದವ್ರನ್ನ. ಅಷ್ಟು ನಮ್ಮಲ್ಲಿ ಮೆಜಾರಿಟಿ ಅದ. ಅವ್ರ ಜೊತೆಗೆ ದಲಿತರು ಕೂಡಿದ್ರಪ್ಪ ಅಂತಂದ್ರೆ, ಮತ್ತು ಆದಿವಾಸಿಗಳು ಕೂಡಿದಾರೆ ಅಂದ್ರೆ, ಮೈನಾರಿಟಿ ಕೂಡಿರಂತೆ ಮುಗದ ಹೋತು. ಬಾರಿಸೋನ ಹರಿಗೆ ನಮ್ದಪ್ಪ ರಾಜ್ಯ ಅಂತ. ಇದನ್ನು ನಾವು ಮಾಡಾಗ್ತಾ ಇಲ್ಲ, ನಾವು ಜಾಗೃತಿ ಮಾಡಾಗ್ತಾ ಇಲ್ಲ, ಜನರು ಹೆಬ್ಸಾಗ್ತಾ ಇರಲಿಲ್ಲ. ಪ್ರೊಫೆಸರ್ ನಂಜುಸ್ವಾಮಿ ಅವರು ಇದನ್ನು ಮಾಡಲಿಲ್ಲ.